ಹಾಯ್ ಸ್ಟೂಡೆಂಟ್ಸ್, ಒನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಚಾನಲಲ್ಲಿ BBA ಫಸ್ಟ್ ಸೆಮ್ ಸಾಫ್ಟ್ ಸ್ಕಿಲ್ಸ್ ಕ್ವಶನ್ ಪೇಪರ್ ಅನ್ನೋದು ನಾನು ಅಪ್ಡೇಟ್ ಮಾಡಿದ್ದೀನಿ. ಡಿಗ್ರಿ ಫಸ್ಟ್ ಸೆಮ್ದು. ಸೊ ಯಾಕಂದ್ರೆ ನಮಗೆ ಮಂಡೇ ಎಕ್ಸಾಮ್ಸ್ ಇದೆ. ಸೊ ಅದರಿಂದ ನಾವು ಈ ರೀತಿ ಅಪ್ಡೇಟ್ ಮಾಡಿದೆ. ಕಮೆಂಟಲ್ಲಿ ಕೂಡ ನನಗೆ ಕಮೆಂಟ್ ಬಂದಿತ್ತು, ಇನ್ನೊಂದು ಕ್ವಶನ್ ಪೇಪರ್ ಇದ್ದರೆ ಅಪ್ಡೇಟ್ ಮಾಡಿ ಅಂದ್ಬಿಟ್ಟು ನಾನು ಮಾಡಿದ್ದೀನಿ. ಸೊ ಆ್ಯಕ್ಚುಲಾಗಿ ಮೇನ್ ಥಿಂಗ್ ಏನಂದರೆ ಯೂಟ್ಯೂಬಲ್ಲಿ BBA ಕೋರ್ಸ್ ಬಗ್ಗೆ ಹೊಡೆದ್ರೆ ತುಂಬ ಕಡಿಮೆ ಬರ್ತಿದೆ ಆ್ಯಂಡ್ ಅದ್ರ ಬಗ್ಗೆ ಏನೂ ಇಲ್ಲ. ನಾನು ಕೂಡ ಆ್ಯಸ್ ಎ ಸ್ಟೂಡೆಂಟಾಗಿ ಸರ್ಚ್ ಮಾಡಿದೆ, ಯಾವುದು ಬಂದಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಕೂಡ ಡಿಸೈಡ್ ತೊಗೊಂಡಿದ್ದೀನಿ. ಸೊ BBಯಲ್ಲಿರುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಫಸ್ಟ್ ಸೆಮ್ಮಿಂದ 6th ಸೆಮ್ವರೆಗೂ ಲಾಸ್ಟ್ ಸೆಮ್ವರೆಗೂ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡೋಣ, ಸ್ಟೂಡೆಂಟ್ಸ್ಗೆಲ್ಲರಿಗೂ ಹೆಲ್ಪ್ಫುಲ್ ಆಗುವಂಥ ಟಾಪಿಕ್ಸ್ ಅಪ್ಡೇಟ್ ಮಾಡೋಣ ಅಂತ. ಸೊ ನೀವು ನಮ್ಮ BBA ಗ್ರೂಪ್ಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಸೊ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಕೂಡ ಆ್ಯಸ್ ಲೈಕ್ ಸ್ಟೂಡೆಂಟ್ ನಿಮ್ಮ ಥರನೇ, ಬಟ್ ಇಂಪಾರ್ಟೆನ್ಸ್ ಇರೋದು ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ವೀಡಿಯೋ ಮಾಡಾಕ್ತಿದ್ದೀನಿ. ಇವನ್ ನನಗೂ ಟೈಮ್ ಇರೋದಿಲ್ಲ ಅಲ್ವಾ. ಸೊ ಆದರೂ ನಿಮಗೋಸ್ಕರ ಥ್ಯಾಂಕ್ ಯು ಆಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ ಏನಂದರೆ, ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ, ಆವಾಗ ತುಂಬ ಜನಕ್ಕೆ ರೀಚ್ ಆಗುತ್ತೆ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಾಫ್ಟ್ ಸ್ಕಿಲ್ಸ್ ಅಂದ ತಕ್ಷಣ ತುಂಬ ಜನ ಕಷ್ಟ ಆಗುತ್ತೆ ಅನ್ಕೊತಾರೆ, ನಾನು ಓನಾಗಿ ಆನ್ಸರ್ ಬರೋಕ್ಕಾಗಲ್ಲ ಅನ್ಕೊತಾರೆ. ಅದೆಲ್ಲ ಏನಿಲ್ಲ. ಸಾಫ್ಟ್ ಸ್ಕಿಲ್ಸ್ ಸಬ್ಜೆಕ್ಟ್ನ ನೀವೊಂದು ಸಬ್ಜೆಕ್ಟ್ ಥರ ನೋಡಿದೆ ನಿಮ್ಮ ನಾರ್ಮಲ್ ಸಾಫ್ಟ್ ಸ್ಕಿಲ್ಸ್ ಅಂದರೆ ಟಾಕಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್, ಒಬ್ಬರ ಹತ್ರ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಈ ರೀತಿ ನಿಮ್ಮೊಳಗಡೆ ಇರುವಂಥ ಇಂಟರ್ನಲ್ ಸ್ಕಿಲ್ಸ್ನ ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ನೀವು ಒಂದ್ಕಿಂತ ಬುಕ್ಕಲ್ಲಿ ಇರುವಂಥ ಥಿಯರಿ ಕೂಡ ನೀವು ಓದ್ಕೊಂಡು ಆ್ಯಂಡ್ ಹಾಗೆ ಈ ಕ್ವಶನ್ ಪೇಪರ್ ಕೂಡ ನಿಮಗೆ ಬರುವಂಥ ಕ್ವಶನ್ ಪೇಪರ್ನು ಪರ್ಫೆಕ್ಟಾಗಿ ಎಲಾಬ್ರೇಟ್ ಮಾಡಿ, ಯಾವ ಥರ ಡಾಟ್ ಆಗದೆ ಸ್ಟಾರ್ಸ್ ಆಗದೆ ಪ್ರತಿಯೊಂದು ಪಾಯಿಂಟ್ಸ್ಗೂ 1 2 3 ಅಂತ ನಂಬರ್ಸ್ ಹಾಕಿ ಪ್ರತಿಯೊಂದು ಪಾಯಿಂಟ್ಸ್ಗೂ ಹೈಲೈಟೆಡ್ ಮಾಡಿ ಇಂಪಾರ್ಟೆಂಟ್ ಟಾಪಿಕ್ನ ಅಂಡರ್ಲೈನ್ ಮಾಡಿಬಿಟ್ಟು ನೀವು ಪರ್ಫೆಕ್ಟಾಗಿ ಬರೆದಾಗಾದರೆ ಖಂಡಿತ ನಿಮ್ಮ ಪೇಪರ್ ಅನ್ನೋದು ವ್ಯಾಲ್ಯುವೇಷನ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಎಲಾಬ್ರೇಟ್ ಮಾಡಿ ಅಂತ ಹೇಳಿಬಿಟ್ಟು ನೀವು ಓವರ್ ಪ್ಯಾರಾವೈಸ್ ಬರೀಬಾರ್ದು. ಓನ್ಲಿ ಫ್ಯೂ ಲೈನ್ಸ್ ಪ್ಯಾರಾ ಇರಬೇಕು, ಮಿಕ್ಕಿದ್ದೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಇರಬೇಕು. ಓನ್ಲಿ ಒಂದು ಪಾಯಿಂಟ್ಗೆ ಒಂದು ಎಕ್ಸ್ಪ್ಲನೇಷನ್ ಇರಬೇಕು. ಆ ರೀತಿ ನೀವು ಬರೆದಂಗಾದರೆ ಖಂಡಿತ ವ್ಯಾಲ್ಯುವೇಷನ್ ಮಾಡೋರಿಗೆ ಓದೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅವಾಗ ನಿಮಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ಅನ್ನೋದು ಬರುತ್ತೆ. ಆ್ಯಂಡ್ ಸಾಫ್ಟ್ ಸ್ಕಿಲ್ಸಲ್ಲಿ ಕೇಸ್ ಸ್ಟಡಿ ಇದೆ ಅಲ್ಲ, ಕೇಸ್ ಸ್ಟಡಿ ಬಂದ್ಬಿಟ್ಟು ನೀವು ಟೆನ್ಷನ್ ತೊಗೋಬೇಡಿ. ಇರೋ ಮೇನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಏನು ಬರುತ್ತೋ ಬರೆದಿರೋದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಕೇಸ್ ಸ್ಟಡಿ ಅನ್ನೋದನ್ನು ಕೂತ್ಕೊಂಡು ಕ್ಲಿಯರ್ ಕಟ್ಟಾಗಿ ಒಂದು ಓದಿ, ಆದಷ್ಟು ಬೇಗ ಓದಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಆದಮೇಲೆ ಈ ಕೇಸ್ ಸ್ಟಡಿ ಕೊಡುವಂಥ ಕ್ವಶನ್ಸ್ ಕೂಡ ಆನ್ಸರ್ಸು ನೀವು ತುಂಬ ಅಕ್ಯುರೇಟಾಗಿ ಬರೀಬೇಕು. ಆ್ಯಂಡ್ ರಿಲೇಟೆಡ್ ವರ್ಡ್ಸ್ ಅಂದರೆ ಕೇಸ್ ಸ್ಟಡಿದಲ್ಲಿ ಆ ಕೇಸ್ ಸ್ಟಡಿ ಬಗ್ಗೆ ಯಾವ ಥರ ವರ್ಡ್ಸ್ ಯೂಸ್ ಮಾಡಿದಾರೋ ಅದೇ ವರ್ಡ್ಸ್ನ ಆನ್ಸರಲ್ಲಿ ಕೂಡ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಹ್ಯಾಂಡ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ನಮಗೆ ಸಾಫ್ಟ್ ಸ್ಕಿಲ್ಸಲ್ಲಿ. ಯಾಕಂದರೆ ನಮಗೆ ಸೈನ್ ಮಾಡುವಂತಹ ಪ್ರೊಫೆಸರ್ಸ್ ಇರ್ತಾರಲ್ಲ, ಅವರು ಬೇಗ ಆದಷ್ಟು ಬೇಗ ಸೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆವಾಗ ನಮ್ಮ ಆನ್ಸರ್ ಅನ್ನೋದು ತುಂಬ ಈಸಿ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಂದ್ರೆ ನಮಗೆ ಹ್ಯಾಂಡ್ ರೈಟಿಂಗ್ ಅನ್ನೋದು ತುಂಬ ಚೆನ್ನಾಗಿರಬೇಕು. ಎಲಾಬ್ರೇಟ್ ಜಾಸ್ತಿ ಇದ್ದರೂ ಕೂಡ ಅದು ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ವೇ ಆಫ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇಲ್ಲದೆ ಬರೀಬೇಕು. ಅಂಡಾಗೆ ತುಂಬ ಈಸಿಯಾಗಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಆ ರೀತಿ ನೀವು ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿಬಿಟ್ಟು ನಿಮ್ಮ ಆನ್ಸರ್ ಶೀಟ್ನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡ್ದಂಗಾದರೆ ನಿಮಗೆ ಇನ್ನೂ ಹೆಚ್ಚು ಮಾರ್ಕ್ಸ್ ಗಳಿಸೋ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿ ನಿಮಗೆ ಪ್ರತಿಯೊಂದು ಸೆಮ್ಮಿಗೂ ಇವಾಗ ಯಾರಾದರೂ ಫಸ್ಟ್ ಸೆಮ್ ಇದ್ದರೆ ನಾನು ಫಸ್ಟ್ ಸೆಮ್ ಅಂತ ನೀವು ಕಮೆಂಟ್ ಮಾಡಿದ್ದೀನಿ ನೋಡೋಣ. 6th ಸೆಮ್ವರೆಗೂ ಇದೇ ಚಾನಲಲ್ಲಿ ನಿಮ್ಗೆ ಈ ಥರ ಇಂಪಾರ್ಟೆಂಟ್ ಮಾಡೆಲ್ ಪೇಪರ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್, ನಮಗೆ 40 ಮಾರ್ಕ್ಸ್ ಎಕ್ಸಾಮ್ಸ್ ಇದ್ದಾಗ ಅದಕ್ಕೆ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಚಾಪ್ಟರ್, ಆ ರೀತಿ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಈ ವಿಡಿಯೋಸ್ದಲ್ಲಿ ಬರ್ತಾ ಇರುತ್ತೆ, ಈ ಚಾನಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಲಲ್ಲ, ಬೆಲ್ ಐಕಾನ್ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫೈ ಆಗುತ್ತೆ. ನೋಟಿಫೈ ಆಗಿದಾಗ ಒಂದು 5 ಮಿನಿಟ್ಸ್ ಕೂತ್ಕೊಂಡು ಆ ಟಾಪಿಕ್ ಬಗ್ಗೆ ತಿಳ್ಕೊಂಡಂಗೆ ನಿಮ್ಮ ಫರ್ದರ್ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ ಆ್ಯಂಡ್ ನೀವು ಒಳ್ಳೆ ಮಾರ್ಕ್ಸ್ ತೊಗೊತೀರಾ. ಸೊ ನೀವೇನೋ ಟಾಪರ್ಸ್ ಆಗಬೇಕಂತ ಅಲ್ಲ, ಒಂದು ಪರ್ಫೆಕ್ಟ್ ನಾಲೆಜ್ ನಿಮ್ಗೆ ಬರಬೇಕಂತ ನಾನು ಇದೊಂದು ಮಾಡಿದ್ದೀನಿ. ಸೊ BBAದಲ್ಲಿ ತುಂಬ ಕಂಟೆಂಟ್ ಕಡಿಮೆ ಇದೆ ಯೂಟ್ಯೂಬಲ್ಲಿ, ಅದು ಫಸ್ಟ್ ಸೆಮ್ಗೆ, ಇನ್ನೂ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ನಾನು ಈ ಚಾನಲ್ ಮಾಡಿದ್ದೀನಿ. ಸಪೋರ್ಟ್ ಮಾಡಬೇಕನ್ಸಿದೆ ಸಪೋರ್ಟ್ ಮಾಡಿ. ಆ್ಯಂಡ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡಿಕೊಂಡು ವಿಡಿಯೋ ಹೇಗಿದೆ ಅಂದ್ಬಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡಿ. ಆ್ಯಂಡಾಗಿ ನಿಮಗೆ ಫರ್ದರ್ ಯಾವ ಟಾಪಿಕ್ಸ್ ಬೇಕು ಅನ್ನೋದ್ರ ಬಗ್ಗೆ ನನಗೆ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಟಾಪಿಕ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ವಿಕಾಸ್ ಸೈನಿಂಗ್ ಆಫ್.